ರಾಜರತ್ನಾಕರ ಪ್ರತಿಯೊಂದು ಏರಿಯಾಲು ಎರಡು ಸೆಟ್ ಎಕ್ಸಾಂಪಲ್ಗಳಿರುತ್ತೆ. ಒಂದು ಆ ಏರಿಯಾಲೇ ಹುಟ್ಟಿ ಬೆಳೆದು ಸಖತ್ತಾಗಿ ಓದಿ ಅಥವಾ ದುಡ್ಡು ಮಾಡಿ ಸೆಟಲ್ ಆಗಿರೋನ್ ಬಗ್ಗೆ. ಇನ್ನೊಂದು ಅದೇ ಏರಿಯಾದಲ್ಲಿ ಇಲ್ಲ ಸಲ್ಲದ ಗಲಾಟೆಗಳನ್ನ ಮಾಡ್ಕೊಂಡು ಹುಡುಗರನ್ನೆಲ್ಲ ಎತ್ತಾಕೊಂಡು ಎಣ್ಣೆ ಹೊಡ್ಕೊಂಡು ಹಾವಳಿ ಕೊಡೋನ್ ಬಗ್ಗೆ. ವೀರೇಶ್ ಬೊಮ್ಮಸಾಗರ ಅವರು ಡೈರೆಕ್ಟ್ ಮಾಡಿ ಚಂದನ್ ರಾಜ್ ಅವರು ಮೊದಲ ಬಾರಿಗೆ ಹೀರೋ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾದಲ್ಲಿ ಕೂಡ ನಾನು ಆಗ್ಲೇ ಹೇಳಿದಾಗೆ ಎರಡನೇ ವರ್ಗದ ಮೇಲೆ ಕಥೆಯನ್ನ ಪೋಣಿಸಿದ್ದಾರೆ. ಈ ಸಿನಿಮಾ ಇವತ್ತು ರಾಜ್ಯದಾದ್ಯಂತ ರಿಲೀಸ್ ಆಗಿದೆ. ಸಿನಿಮಾ ಹೇಗಿದೆ, ಏನೆಲ್ಲ ಇಷ್ಟ ಆಯ್ತು, ಏನೆಲ್ಲ ಕಷ್ಟ ಕೊಡ್ತು, ಎಲ್ಲವನ್ನ ಇವತ್ತಿನ ರಿವ್ಯೂಲ್ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ರಾಜ 25 ವರ್ಷದ ಹುಡುಗ, ಲೋಯರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಇವ್ರಿಗೆ ಸ್ಕ್ಯಾಮ್ ಮಾಡೋದು, ಶಾರ್ಟ್ ಕಟ್ ಅಲ್ಲಿ ಕೆಲಸ ಮಾಡೋದು ಅಂದ್ರೆ ಇಷ್ಟ. ಅಹಂಕಾರಕ್ಕೇನ್ ಕಮ್ಮಿ ಇಲ್ಲ. ಅಂಡ್ ಇವನು ಲೈಫ್ ಅನ್ನ ಯಾವತ್ತೂ ಸೀರಿಯಸ್ ಆಗಿ ತಗೊಳ್ದೇ ಇರೋ ತರದ ಮನುಷ್ಯ. ಆದ್ರೆ ಇವನು ಯಾವಾಗ ಒಂದು ಹುಡುಗಿನ ಇಷ್ಟಪಡ್ತಾನೋ ಅವಾಗ ಇವನ ಎಲ್ಲ ಐಡಿಯಾಗಳು ತಲೆ ಕೆಳಗಾಗತ್ತೆ. ಪ್ರೀತಿ ಇವನಲ್ಲಿ ಬದಲಾವಣೆನ ತರುತ್ತಾ. ರಾಜ ಕಷ್ಟಪಟ್ಟು ದುಡಿಬೇಕು, ಬದುಕಬೇಕು ಅನ್ನೋ ದಾರಿನ ಹಿಡಿತಾನ. ರಾಜ ಇಷ್ಟಪಟ್ಟ ಹುಡುಗಿ ಅವನಿಗೆ ಸಿಕ್ತಳ ಇಲ್ವಾ ಅನ್ನೋದೇ ಸಿನಿಮಾದ ಪ್ಲಾಟು ರೆಗ್ಯುಲರ್ ಫಾರ್ಮ್ಯಾಟ್ ಅಲ್ಲಿ ಜನರಿಕ್ ಆಗಿದೆ. ಆದ್ರೆ ಇವ್ರು ಆರಿಸ್ಕೊಂಡಿರುವಂತಹ ಕೆಳ ಮಧ್ಯಮ ವರ್ಗದ ಬ್ಯಾಕ್ ಗ್ರೌಂಡ್ ಅಂಡ್ ಅದ್ರ ಸುತ್ತ ಕಟ್ಟಿರುವಂತಹ ಸೀನ್ಗಳು ಆ ಪ್ಲಾಟ್ ಅನ್ನ ಇನ್ನಷ್ಟು ಎಫೆಕ್ಟಿವ್ ಆಗಿ ಹೇಳುವಂತಹ ಪ್ರಯತ್ನ ಮಾಡಿದೆ. ಇದು ವೀರೇಶ್ ಬೊಮ್ಮಸಾಗರ ಅವರು ನಿರ್ದೇಶನ ಮಾಡಿರುವಂತಹ ಮೊದಲ ಸಿನಿಮಾದಲ್ಲೇ ಒಂದು ಭರವಸೆನ ಈ ನಿರ್ದೇಶಕ ಮೂಡಿಸಿದ್ದಾರೆ ಅಂತ ಹೇಳ್ತೀನಿ. ರೈಟಿಂಗ್ ಡೀಸೆಂಟ್ ಆಗಿದೆ, ಆದಷ್ಟು ಸಿನಿಮಾದ ನ್ಯಾಚುರಾಲಿಟಿಗೆ ಒತ್ತನ್ನ ಕೊಟ್ಟಿದೆ. ಚಂದನ್ ರಾಜ್ ಈ ಹಿಂದೆ ಸಿದ್ಲಿಂಗು, ಚಾರ್ಮಿನಾರ್ ಸಿನಿಮಾಗಳಲ್ಲಿ ಬಾಲನಟನಾಗಿ ಆಕ್ಟ್ ಮಾಡಿದ್ರು. ಅವರು ಈ ಸಿನಿಮಾದ ಮೂಲಕ ಫುಲ್ ಫ್ಲೆಡ್ಜ್ ಹೀರೋ ಆಗಿ ಲಾಂಚ್ ಆಗಿದ್ದಾರೆ. ಅವರ ನಟನೆ ಅಥೆಂಟಿಕ್ ಆಗಿ ತುಂಬಾ ಕಾನ್ಫಿಡೆಂಟ್ ಆಗಿತ್ತು. ಅಂದ್ರೆ ಆ ಪಾತ್ರದ ಹಾವಭಾವಗಳನ್ನ ಚಂದನ್ ಚೆನ್ನಾಗಿ ತೆರೆ ಮೇಲೆ ತರುವಂತಹ ಪ್ರಯತ್ನ ಮಾಡಿದ್ದಾರೆ. ಡ್ಯಾನ್ಸ್ ಅಂಡ್ ಫೈಟ್ ಅಲ್ಲೂ ಕೂಡ ಅವರ ಎಫರ್ಟ್ಸ್ ಕಾಣುತ್ತೆ. ಈ ಸಿನಿಮಾದಲ್ಲಿ ಅವರಿಗೆ ಒಂದು ಲೋಕಲ್ ಮಾಸಿ ಪಾತ್ರವನ್ನ ಬರ್ತಿದ್ದಾರೆ ಅಂಡ್ ಅದನ್ನ ಅವರು ಅಷ್ಟೇ ಚೆನ್ನಾಗಿ ಫುಲ್ಫಿಲ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ಇನ್ನುಳಿದಂತೆ ಹೀರೋಯಿನ್ ಆದಂತಹ ದಿವಂಗತ ವಿದ್ಯಶ್ರೀ ಅವರ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿದೆ. ಅವರ ಸ್ಕ್ರೀನ್ ಸ್ಪೇಸ್, ಬೌಂಡ್ರೀಸ್ ಎಲ್ಲವೂ ಲಿಮಿಟೆಡ್ ಆಗಿತ್ತು. ಅವರ ಪಾತ್ರವನ್ನ ಇನ್ನಷ್ಟು ಎಕ್ಸ್ಪ್ಲೋರ್ ಮಾಡುವಂತಹ ಸ್ಪೇಸು ಇಲ್ಲಿ ಖಂಡಿತ ಆಯ್ತು. ಹೀರೋ ಹೀರೋಯಿನ್ ನಡುವಿನ ಲವ್ ಸನ್ನಿವೇಶಗಳು ಕೂಡ ತುಂಬಾ ಲಿಮಿಟೆಡ್ ಆಗಿತ್ತು. ಆದ್ರೆ ಹೀರೋ ಪ್ರೀತಿಯನ್ನ ಅಷ್ಟು ಆಳವಾಗಿ ತಗೊಳ್ಳೋದ್ರ ಹಿಂದೆ ಇನ್ನೊಂದಷ್ಟು ವಿಚಾರಗಳು ಆಡಿಯನ್ಸ್ಗೆ ಕನೆಕ್ಟ್ ಆಗುವಂತಹ ರೀತಿಯಲ್ಲಿ ಬಿಲ್ಡ್ ಮಾಡಿದ್ರೆ ಸಿನಿಮಾದ ಕೋರ್ ಇನ್ನಷ್ಟು ಎಫೆಕ್ಟಿವ್ ಆಗಿರ್ತಿತ್ತು ಅಂತ ಅನ್ಸಿದ್ದು ಸುಳ್ಳಲ್ಲ. ಇನ್ನುಳಿದಂತೆ ಯಮುನಾ ಶ್ರೀನಿಧಿ, ನಾಗರಾಜ್ ರಾವ್ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಸ್ನೇಹಿತರಾಗಿ ಚೇತನ್ ದುರ್ಗಾ ಇಲ್ಲಿ ಸ್ಟೀರಿಯೋಟೈಪ್ಸ್ ನ ಬ್ರೇಕ್ ಮಾಡಿ ಒಂದು ಸೀರಿಯಸ್ ರೋಲ್ ಅಲ್ಲಿ ಅವರನ್ನ ಪೋರ್ಟ್ರೇ ಮಾಡಿರುವಂತಹ ಪ್ರಯತ್ನ ಚೆನ್ನಾಗಿತ್ತು. ಡಿಂಗ್ರಿ ನರೇಶ್ ಅವರ ಕಾಮಿಡಿ ಟೈಮಿಂಗ್ ಅಂಡ್ ಅಭಿನಯ ಚೆನ್ನಾಗಿದೆ. ಸಿನಿಮಾದಲ್ಲಿ ಹೀರೋ ಕ್ಯಾರೆಕ್ಟರ್ ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಮತ್ತು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇಲ್ಲಿ ಬಹಳಷ್ಟು ಸೀನ್ ಗಳನ್ನ ಪ್ಲೇಸ್ ಮಾಡಿದ್ದಾರೆ ಅಂಡ್ ಅದು ಬಹಳಷ್ಟು ಸಮಯನ ತಗೊಂಡಿದೆ. ಕೆಲವು ಕಡೆ ರೊಟೀನ್ ಅಂತ ಕೂಡ ಅನಿಸ್ತು. ಎಣ್ಣೆ, ಮನೇಲಾಡುವಂತಹ ಜಗಳ, ಹುಡುಗರ ಜೊತೆ ಅಡ್ಡ, ಅದೇ ದುರಂಕಾರ, ಇವು ಸ್ವಲ್ಪ ಲೂಪಲ್ಲಿ ಹೇಳ್ತಿದ್ದಾರೆ ಅನ್ಸೋ ಫೀಲ್ ಅನ್ನ ಉಂಟು ಮಾಡ್ತು. ಅಟ್ ದ ಸೇಮ್ ಟೈಮ್ ಇಲ್ಲಿನ ಕಾಮಿಕಲ್ ಸೀನ್ಸ್ ಗಳು ಕೆಲವು ಕಡೆ ನಗಿಸ್ತು, ಇನ್ನು ಕೆಲವು ಕಡೆ ಫ್ಲಾಟ್ ಅಂತ ಕೂಡ ಅನಿಸ್ತು. ಸಿನಿಮಾದ ಫಸ್ಟ್ ಹಾಫ್ ಹೀಗ್ ಸಾಗಿದ್ರೆ ಸೆಕೆಂಡ್ ಹಾಫ್ ನಲ್ಲಿ ನಡೆಯುವಂತಹ ಒಂದು ಘಟನೆ ಸಿನಿಮಾದ ಟೋನ್ ಅನ್ನ ಚೇಂಜ್ ಮಾಡುತ್ತೆ. ಎಸ್ಪೆಷಲಿ ಸಿನಿಮಾದ ಕೊನೆಯ 30 ನಿಮಿಷ ಸಿನಿಮಾವನ್ನ ಎಂಟರ್ಟೈನಿಂಗ್ ಆಗಿ ಮತ್ತು ಪೇಸಿಯಾಗಿ ಇಡುತ್ತೆ. ಇಲ್ಲಿ ನಿರ್ದೇಶಕ ವೀರೇಶ್ ಮತ್ತು ಚಂದನ್ ರಾಜ್ ಅವರ ಜುಗಲ್ಬಂದಿ ಚೆನ್ನಾಗಿ ವರ್ಕ್ ಆಗಿದೆ. ಈ ಸಿನಿಮಾದ ಬಿಗ್ಗೆಸ್ಟ್ ವಿನ್ನರ್ ಬಂದು ಈ ಸಿನಿಮಾದ ಹಾಡ್ಗಳು ಮತ್ತು ಇದರ ಬ್ಯಾಕ್ ಗ್ರೌಂಡ್ ಸ್ಕೋರ್. ಅದಕ್ಕೆ ಹರ್ಷವರ್ಧನ್ ರಾಜ್ ಅವರಿಗೆ ಒಂದು ದೊಡ್ಡ ಅಪ್ಲಾಸ್ ಕೊಡ್ಲೇಬೇಕು. ನನ್ಗೆ ಈ ಸಿನಿಮಾದ ಈ ಮಾನವ ಅನ್ನುವಂತಹ ಸಾಂಗು ಬಹಳ ಇಷ್ಟ ಆಯ್ತು. ಅಟ್ ದ ಸೇಮ್ ಟೈಮ್ ಸಿನಿಮಾದಲ್ಲಿ ಆ ಸಾಂಗ್ ಬರುವಂತಹ ಪ್ಲೇಸ್ಮೆಂಟ್ ಅಂಡ್ ಅದರ ಟ್ರೀಟ್ಮೆಂಟ್ ಚೆನ್ನಾಗಿದೆ. ಇನ್ನು ಮಿಕ್ಕ ಹಾಡುಗಳು ಕೂಡ ತುಂಬಾ ಎಂಗೇಜಿಂಗ್ ಆಗಿದೆ. ಸುಮಾರು ದಿನ ಆದ್ಮೇಲೆ ಒಂದು ಸಿನಿಮಾದ ಆಲ್ಬಮ್ ಅಲ್ಲಿ ಸುಮಾರು ಸಾಂಗ್ಗಳು ಚೆನ್ನಾಗಿರೋದು ನಾನ್ ನೋಡಿದ್ದು. ಈ ಮಾನವ ಹಾಡಿನ ಲಿರಿಕ್ಸ್ ಬರ್ತಿರುವಂತಹ ನಾಗೇಂದ್ರ ಪ್ರಸಾದ್ ಮತ್ತು ಅದನ್ನ ಹಾಡಿರೋ ವಿಜಯ್ ಪ್ರಕಾಶ್ ಅವರ ಕೆಲಸ ಈಸ್ ಆನ್ ಪಾಯಿಂಟ್. ಸಿದ್ದು ಕೆಂಚನಹಳ್ಳಿ ಅವರ ಸಿನಿಮಾಟೋಗ್ರಫಿ ಆರ್ಥೋಡಾಕ್ಸ್ ಆಗಿ ಡೀಸೆಂಟ್ ಆಗಿ ಮೂಡ್ ಬಂದಿದೆ. ಸಾಂಗ್ಸ್ ಗಳ ಟೇಕಿಂಗ್ಸ್ ಚೆನ್ನಾಗಿದೆ. ಹೆಚ್ಚಿನ ಬಜೆಟ್ ಸಿಕ್ಕಿದ್ರೆ ಸಿನಿಮಾದ ವಿಜುವಲ್ಸ್ ಅನ್ನ ಇನ್ನೂ ಎನ್ಹಾನ್ಸ್ ಮಾಡುವಂತಹ ಕೆಪಾಬಿಲಿಟಿನ ಇವರು ಪ್ರೂವ್ ಮಾಡಿದ್ದಾರೆ. ಶಾಂತ್ ಕುಮಾರ್ ಅವರ ಎಡಿಟಿಂಗ್ ಚೆನ್ನಾಗಿದೆ, ಆನ್ ಪಾಯಿಂಟ್ ಇದೆ. ಖಡಕ್ ಆಗಿ ಹೇಳೋದಾದ್ರೆ 2 ಗಂಟೆ 18 ನಿಮಿಷ ಇರುವಂತಹ ರೊಮ್ಯಾಂಟಿಕ್ ಡ್ರಾಮಾ ಜಾನರ್ಗೆ ಸೇರುವಂತಹ ರಾಜರತ್ನಾಕರ ಸಿನಿಮಾ ಡೀಸೆಂಟ್ ಆಗಿದೆ. ನಿರ್ದೇಶನ, ನಟನೆ ಎಲ್ಲವೂ ಚೆನ್ನಾಗಿದೆ. ರಿಪೀಟ್ ಟೆಂಪ್ಲೇಟ್ ಅಂತ ಅನ್ಸಿದ್ರು ಪ್ರೀ ಕ್ಲೈಮ್ಯಾಕ್ಸ್ ಮತ್ತು ಕ್ಲೈಮ್ಯಾಕ್ಸ್ ನ ಸ್ಟೇಜಿಂಗ್ ಇಲ್ಲಿ ಚೆನ್ನಾಗಿ ರೌಂಡ್ ಆಫ್ ಆಗಿದೆ. ನೀವೇನಾದ್ರೂ ಸಿನಿಮಾ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.